ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ರಮ್ಯಾ ಮತ್ತೆ ವಿವಾದ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಟ್ವಿಟರ್ ನಲ್ಲಿ ಮೋದಿ ಜೊತೆ ಹಿಟ್ಲರ್ ಫೋಟೋ ಹಾಕಿ ಇದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಬೇರೆ ಬರೆದಿದ್ದಾರೆ. ಇನ್ನು ಹಿಟ್ಲರ್ ಮಗುವಿನ ಕಿವಿ ಹಿಂಡ್ತಾ ಇರೋ ಫೋಟೋ ನಕಲಿ ಅಂತ ಹೇಳಲಾಗ್ತಾ ಇದ್ದು ರಮ್ಯಾ ಟ್ವೀಟ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಹಿಟ್ಲರ್ ನಿಜವಾದ ಫೋಟೋದಲ್ಲಿ ಮಗುವಿನ ಹೆಗಲ ಮೇಲೆ ಕೈ ಹಾಕಿದ್ದಾರೆ. ಇನ್ನೊಂದು ಫೋಟೋದಲ್ಲಿ ಪ್ರಧಾನಿ ಮೋದಿ ಮಗುವಿನ ಕಿವಿ ಹಿಂಡ್ತಾ ಇದ್ದಾರೆ. ರಮ್ಯಾ ಟ್ವೀಟ್ಗೆ ಸಾಕಷ್ಟು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ರಮ್ಯಾ ಟ್ವೀಟ್ಗೆ ಬುಲೆಟ್ ಪ್ರಕಾಶ್ ಟಾಂಗ್ ಕೊಟ್ಟಿದ್ದಾರೆ. ಮೋದಿ ಕುರಿತು ಏನು ನಟಿ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಹಿಟ್ಲರ್ ಫೋಟೋ ಜೊತೆಗಿನ ಫೋಟೋಗೆ ಬುಲೆಟ್ ಪ್ರಕಾಶ್ ಟಾಂಗ್ ಕೊಟ್ಟಿದ್ದಾರೆ. ಮಗುವಿನ ವಯಸ್ಸಲ್ಲಿ ನಿಮ್ಮ ತಂದೆ ಕಿವಿ ಹಿಂಡಿದ್ರೆ ನೀವು ಇವತ್ತು ಹೀಗೆ ಆಗ್ತಿರ್ಲಿಲ್ಲ ಅಂತ ರಮ್ಯಾಗೆ ಬುಲೆಟ್ ಪ್ರಕಾಶ್ ಟಾಂಗ್ ಕೊಟ್ಟಿದ್ದಾರೆ. ಸಾಕಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಮೆಂಟ್ ಮಾಡಿದ್ದಾರೆ ಬುಲೆಟ್ ಪ್ರಕಾಶ್. ಮಗುವಿನ ವಯಸ್ಸಲ್ಲಿ ನಿಮ್ಮ ತಂದೆ ಕಿವಿ ಹಿಂಡಿದ್ರೆ ಇವತ್ತು ನೀವು ಹೀಗಾಗ್ತಿರ್ಲಿಲ್ಲ ಅಂತ ಬುಲೆಟ್ ಪ್ರಕಾಶ್ ರಮ್ಯಾಗೆ ಟಾಂಗ್ ಕೊಟ್ಟಿದ್ದಾರೆ. ನೀವು ಬಂದು ವೋಟ್ ಮಾಡಲಿಲ್ಲ, 2 ಎಲೆಕ್ಷನ್ ಅಲ್ಲಿ ನೀವು ಮತ ಚಲಾಯಿಸಿಲ್ಲ ಅನ್ನೋದನ್ನ ಬುಲೆಟ್ ಪ್ರಕಾಶ್ ನೆನಪು ಮಾಡಿಕೊಟ್ಟಿದ್ದಾರೆ ರಮ್ಯಾಗೆ. ನೀವು ವಿಶ್ವನಾಯಕ ಮೋದಿ ಬಗ್ಗೆ ಮಾತನಾಡೋ ನೈತಿಕತೆ ಹೊಂದಿಲ್ಲ ಅಂತ ಸ್ಟ್ರಾಂಗ್ ಆಗಿ ಬುಲೆಟ್ ಪ್ರಕಾಶ್ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ನಾಳೆ ವಿಡಿಯೋ ಮೂಲಕ ಕೂಡ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಟ್ವಿಟರ್ ನಲ್ಲಿ ಆನ್ಸರ್ ಮಾಡಿದ್ದಾರೆ ಬುಲೆಟ್ ಪ್ರಕಾಶ್. ರಮ್ಯಾ ಮೇಡಮ್ ಅಂತ ಪದ್ಮಾವತಿ ಅಂತ ಬೇರೆ ಬ್ರಾಕೆಟ್ ಎಲ್ಲ ಹಾಕಿದ್ದಾರೆ. ನಿಮ್ಮ ತಂದೆ ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕಿವಿ ಹಿಂಡಿದ್ರೆ ಇವತ್ತು ನೀವು ಹೀಗೆ ಆಗ್ತಿರ್ಲಿಲ್ಲ. ನೀವು 2 ಚುನಾವಣೆಯಲ್ಲಿ ನಿಮ್ಮ ಹಕ್ಕು ಅಂದ್ರೆ ಮತಾನೇ ಚಲಾಯಿಸದವರು. ನಿಮ್ಗೆ ವಿಶ್ವನಾಯಕ ನರೇಂದ್ರ ಮೋದಿ ಬಗ್ಗೆ ಮಾತನಾಡಕ್ಕೆ ಯಾವುದೇ ನೈತಿಕತೆ ಇಲ್ಲ. ನಾಳೆ ವಿಡಿಯೋ ಮೂಲಕ ಉತ್ತರ ಕೊಡ್ತೀನಿ ಅಂತ ಬುಲೆಟ್ ಪ್ರಕಾಶ್ ಟ್ವೀಟ್ ಮಾಡಿದ್ದಾರೆ. ಆಲ್ರೈಟ್, ಸ್ವತಃ ಬುಲೆಟ್ ಪ್ರಕಾಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಬುಲೆಟ್ ಪ್ರಕಾಶ್ ಅವರೇ, ನಿಮ್ಮ ಪ್ರತಿಕ್ರಿಯೆ ಏನಿದೆ ಸಾಕಷ್ಟು ಸ್ಟ್ರಾಂಗ್ ಆಗಿದೆ, ಖಡಕ್ ಆಗಿದೆ. ಸೊ ಇನ್ನು ಏನ್ ಹೇಳಕ್ ಬಯಸ್ತೀರಿ ತಾವು ರಮ್ಯಾ ಅವ್ರಿಗೆ ಈ ಫೋಟೋಗಳ ವಿಚಾರವಾಗಿ? ಬುಲೆಟ್ ಸ್ಟ್ರಾಂಗ್, ಖಡಕ್, ಏನಿಲ್ಲ ಸತ್ಯ ನೋಡಿದಕ್ಕೆ ಯಾರಾದ್ರಿ ಆ ಅಮ್ಮ ಕಿವಿ ಹಿಂಡ್ರು ತೋರ್ಸವ್ರೆ ಮೇಡಮ್ ಅವ್ರ ಅಕ್ಕ ಅವರು ತಾಯಿ. ಅದೆಲ್ಲ ಫೋಟೋ ಶೂಟ್ ಮಾಡ್ಬಿಟ್ಟು ಎಡಿಟ್ ಮಾಡೋದು ನನ್ಗೆ ಗೊತ್ತಾಗ್ಲಿಲ್ಲ. ಅದು ಸ್ವಲ್ಪ ಅನ್ಎಜುಕೇಟೆಡ್ ಬ್ರೂಟ್ ನಾನು. ಅದ್ ಆಮೇಲೆ ಯಾರೋ ನಮ್ ಸ್ನೇಹಿತರು ಹೇಳಿದ್ರು, ಇಲ್ಲ ಇದು ಎಡಿಟೆಡ್ ಪ್ರಕಾಶಣ್ಣ ಸ್ವಲ್ಪ ನೋಡು ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯ್ತು ನನಗೆ. ಆಮೇಲೆ ಈ ಚಾನಲ್ ಎಲ್ಲ ನೋಡಿದ್ಮೇಲೆ ಯಾಕೆ ಬೇಕಾಗಿತ್ತು ಅವ್ರಿಗೆ ಮೇಡಮ್ ಅವ್ರಿಗೆ? ಏನ್ ಹೇಳಕ್ ಬಯಸ್ತೀರಿ ಅಂದ್ರೆ ಹಿಟ್ಲರ್ಗೂ ಮೋದಿಗೆ ಹೋಲಿಕೆ ಮಾಡೋದು ಏನಿದೆ ಹೇಳೋದು? ನಾಳೆ ವಿಡಿಯೋ ಮುಖಾಂತರ ಉತ್ತರ ಕೊಡ್ತೀನಿ ಅಂತ ಬೇರೆ ಹೇಳಿದ್ರಿ. ಇದನ್ನೇ ಹೇಳ್ಬೇಕಷ್ಟೇ, ನಾ ಇನ್ನೇನ್ ಬೇರೆ ಏನ್ ಹೇಳೋಂಗಿಲ್ಲ. ಇದನ್ನೇ ಹೇಳ್ತೀನಿ. ಇನ್ನು ಸ್ವಲ್ಪ ಕೂಲಂಕುಷವಾಗಿ ಹೇಳ್ತೀನಿ ನಾನು. ಅಂದ್ರೆ ಮೋದಿ ಅವರು ಸರ್ವಾಧಿಕಾರಿ ಧೋರಣೆಯನ್ನ ಪ್ರತಿಪಾದಿಸ್ತಾರೆ. ಅವರು ಎಲ್ಲವನ್ನು ತಾವ್ ಹೇಳ್ದಾಗೆ ಪ್ರತಿಯೊಬ್ರು ಕೇಳ್ಬೇಕು ಅನ್ನೋ ರೀತಿನಲ್ಲಿ ಇದ್ದಾರೆ, ಹಿಟ್ಲರ್ ತರ ಇದ್ದಾರೆ ಅಂತ ರಮ್ಯಾ ಈ ಫೋಟೋ ಮುಖಾಂತರ ಹೇಳ್ತಾ ಇದ್ದಾರೆ ಅಂತ ನೀವೇನು? ಪಾಪ ಅವ್ರ ಪರ್ಸನಲ್, ದೇಶ ಜನತೆದಲ್ಲ, ಪ್ರಪಂಚದ ಜನತೆದಲ್ಲ, ವಿಶ್ವನ ಮೆಚ್ಚಿರೋ ಒಬ್ಬ ನಾಯಕ ಅಂತ ಹೇಳಿದ್ರೆ ಒಬ್ಬೇ ಒಬ್ಬ, ಅದು ನರೇಂದ್ರ ಮೋದಿ. ಸೊ ನಿಮ್ಗೆ ಅವ್ರು ಹಿಟ್ಲರ್ ತರ ಅನಿಸ್ತಿಲ್ವಾ? ನನ್ಯಾಕೆ ಅನ್ಸುತ್ತೆ? ಓಕೆ, ಅವ್ರಿಗೆ ಅನ್ಸಿರೋದು ಪಾಪ. ಅವ್ರಿಗೆ ಕಣ್ಣು ಕಾಣಿಸ್ತಿಲ್ಲ, ಕಿವಿನೂ ಕೇಳಿಸ್ತಿಲ್ಲ. ಅವ್ರಿಗೆ ಪಾಪ ಅವ್ರೇನೋ ಒಂದು ಕುಟುಂಬನ ಮೆಚ್ಚೋದಿಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರು ಏನೋ ತುಂಬಾ ದೊಡ್ಡ ಮಟ್ಟಿಗೆ ಮೆರೆಯೋದಕ್ಕೆ ಹೋಗ್ತಿದ್ದಾರೆ. ತಪ್ಪಾಗುತ್ತೆ ಮೇಡಮ್ ಅವರು, ಅಕ್ಕ ಅವರು, ತಾಯಿಯವರು ತುಂಬಾ ದೊಡ್ಡೋಡಿದ್ದಾರೆ, ಅವರು ಹಿರಿದಿದ್ದಾರೆ. ಏನ್ ಸಲಹೆ ನಾವೆಲ್ಲ ತಾವು ಕೂಡ ಚಿತ್ರರಂಗದವರು, ಇವರು ಕೂಡ ಚಿತ್ರರಂಗದಿಂದ ಅದಕ್ಕೆ ಮೇಡಮ್ ಅವರು ಅಂತ ಹೇಳ್ತಿರೋದು ನಾನು. ಏನ್ ಸಲಹೆ ಕೊಡಕ್ ಬಯಸ್ತೀರಿ? ಸಲಹೆ, ದಯವಿಟ್ಟು ಈ ತರ ಉಚ್ಚಾಪಟೆ ಮಾತಾಡೋದು ಬೇಡ. ಏನಾದ್ರೂ ವಿಷಯ ಗೊತ್ತಿದ್ರೆ ಮಾತಾಡೋಕೆ ಕೇಳಿ. ಅರ್ಥ ಆಯ್ತಾ? ಇಲ್ಲ ವಿಷಯ ಗೊತ್ತಿಲ್ವಾ, ನಾಳೆ ಬೆಳಿಗ್ಗೆ ಒಂದು ವೇದಿಕೆ ರೆಡಿ ಮಾಡಿ, ನೀವೆಲ್ಲ ಸೇರಿ ವೇದಿಕೆ ರೆಡಿ ಮಾಡಿ, ನಾನು ಕೂತ್ಕೊಂತೀನಿ, ಮೇಡಮ್ ಅವರು ಕರೀರಿ, ಕೂತ್ಕೊಂಡು ಮಾತಾಡೋಣ, ಚರ್ಚೆ ಮಾಡೋಣ ಮೋದಿ ಅವರ ವಿಚಾರವಾಗಿ. ಸತ್ಯಾನುಸತ್ಯ ಯಾವ್ದು ಏನು ಸರಿ ಯಾವ್ದು ಸರಿ ಇಲ್ಲ ಅನ್ನೋದು ಜನರು ಗೊತ್ತಾಗ್ಲಿ. ಯಾಕೆ ಇವರು ಮೇಡಮ್ ಅವರು ಇವ್ರು ಯಾರೋ ಫೋಟೋ ಶೂಟ್ ಮಾಡ್ಬಿಟ್ಟು, ಅದೇನೋ ಫೋಟೋ ಶಾಪ್ ಮಾಡ್ಬಿಟ್ಟು, ಎಡಿಟ್ ಮಾಡ್ಬಿಟ್ಟು, ಹಿಂಗೆಲ್ಲ ಮಾಡ್ಬಿಟ್ಟು ತಪ್ಪಲ್ವ ಅದು?